ಕಾರಲಗ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಕಲ್ಪಿಸಿಕೊಟ್ಟ ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್. ಬೆಳಗಾವಿ ಜಿಲ್ಲೆ ಖಾನಾಪುರ ತಾಲೂಕಿನ ಕಾರಲಗ ಗ್ರಾಮಕ್ಕೆ ಸಾರಿಗೆ ವ್ಯವಸ್ಥೆ ಇಲ್ಲದೆ ವಿದ್ಯಾರ್ಥಿಗಳ ಶಿಕ್ಷಣಕ್ಕೆ ಹಾಗೂ ಸಾರ್ವಜನಿಕರ ತಾಲೂಕು ಆಡಳಿತದ ಕೆಲಸಗಳಿಗೆ ತುಂಬಾ ತೊಂದರೆಯಾಗುತ್ತಿರುವ ಹಿನ್ನೆಲೆಯಲ್ಲಿ ಸಾರ್ವಜನಿಕರು ಹಾಗೂ ರೈತ ಬಾಂಧವರು ನೇಗಿಲ ಯೋಗಿ ರೈತ ಸಂಘದ ರಾಜ್ಯಾಧ್ಯಕ್ಷ ರವಿ ಪಾಟೀಲ್ ಅವರ ಗಮನಕ್ಕೆ ತಂದಿದ್ದರು. ರವಿ ಪಾಟೀಲ್ ಅವರು ತಮ್ಮ ಕಾರ್ಯಕರ್ತರು ಹಾಗೂ ಕಾರಲಗ ಗ್ರಾಮದ ಸಾರ್ವಜನಿಕರನ್ನ ಕರೆದುಕೊಂಡು ಕರ್ನಾಟಕ ರಾಜ್ಯ ಸಾರಿಗೆ ಸಂಸ್ಥೆಯ ಬೆಳಗಾವಿ ಜಿಲ್ಲಾಧಿಕಾರಿಗಳಿಗೆ ಪ್ರತಿಭಟನೆ ಮುಖಾಂತರ ಮನವಿ ಸಲ್ಲಿಸಲಾಗಿತ್ತು. ಅದರ ಪರಿಣಾಮವಾಗಿ ಇಂದು ಖಾನಾಪುರ ಘಟಕದಿಂದ ಮುಂಜಾನೆ 10 ಗಂಟೆಗೆ ಜನರಿಗೆ ಅನುಕೂಲವಾಗುವಂತೆ ವ್ಯವಸ್ಥೆ ಕಲ್ಪಿಸಲಾಯಿತು. ಗ್ರಾಮಸ್ಥರು ಬಸ್ಸಿಗೆ ಪೂಜೆ ಸಲ್ಲಿಸಿ ರವಿ ಪಾಟೀಲ್ ಅವರಿಗೆ ಕೃತಜ್ಞತೆ ಸಲ್ಲಿಸಿ ಸಂತಸ ಪಟ್ಟರು. ಈ ಸಂದರ್ಭದಲ್ಲಿ ಕಾರಲಗ ಗ್ರಾಮದ ಸಾರ್ವಜನಿಕರು, ವಿದ್ಯಾರ್ಥಿಗಳು, ನೇಗಿಲ ಯೋಗಿ ರೈತ ಸಂಘದ ಪದಾಧಿಕಾರಿಗಳು ಉಪಸ್ಥಿತರಿದ್ದರು. वरदी टी शशिकांत विजय वॉइस न्यूज कन्नड खानापुर. कार्लिकाला अत्यंत गरज होती, कारण या ठिकाणी कार्लिकाला बस याचा भयंकर प्रॉब्लेम होता. तो प्रॉब्लेम या ठिकाणी रविपुरी यांनी आम्हाला सहकार्य करून आम्ही माध्यमातून जाऊन ज्यांनी आम्हाला त्याचा सहकार्य केलं त्याबद्दल त्याला धन्यवाद मानतो. या ठिकाणी आम्हाला खरोखरच अत्यंत गरज होती बसची, आणि बशीच्यासाठी सहकार्य झाल्याबद्दल सगळ्या आमच्या महिला वर्ग असू देत किंवा म्हातारपण असू देत त्यांना बशीची सोय झाल्याबद्दल रविपटाचे धन्यवाद. या ठिकाणी बस चालू झाल्याबद्दल बेळगाव DC आणि त्यासाठी यांचे मी आभार मानून माझे दोन समस्या ಈ ಸಮಸ್ಯೆ ಏನೋ ಒಂದು ಇವತ್ತಿನ ದಿವಸ ನಾವು ಕರಲಗ ಗ್ರಾಮದಲ್ಲಿ ನೂತನ ಒಂದು 10 ಗಂಟೆಗೆ ಯಾಕಪ್ಪ ಅಂತಂದ್ರೆ ಕಳೆದ ಒಂದು 15 ದಿವಸದಿಂದ ಈ ನಮ್ಮ ಕರಲಗ ಗ್ರಾಮದ ಹಿರಿಯರು ಬಂದಿದ್ರು. ನಮ್ಮ ಇಲ್ಲಿ ರೈತರು ಎಲ್ಲರೂ ಸೇರಿ ಬಂದಿದ್ರೆ ನಮಗೆ 8 ಗಂಟೆ ಸ್ಕೂಲ್ ಬಸ್ಸು, ನಮ್ಮ ಮಕ್ಕಳು ಸ್ಕೂಲು, ನಮ್ಮ ಎಲ್ಲ ಸ್ಟೂಡೆಂಟ್ಗಳು ಹೋಗೋ ಸಂಬಂಧ ರೈಸ್ ಆಗತೈತಿ. ಮತ್ತು ನಮಗೆ ಅಜ್ಜ ಅಜ್ಜಿ ಇರ್ಬೋದು, ಹಿರಿಯರಿಗೆ
ಸೊ ಬಸ್ ರಶ್ ಆಗೋದ್ರಿಂದ ನಮಗೆ ತೊಂದರೆ ಆಗತೈತಿ. ನಮಗೆ ಅಡಿಷ್ನಲ್ ಒಂದು ಬಸ್ ಕೊಡ್ರಿ ಅಂತೇಳಿ ಬಂದಾಗ ನಾ ಜಿಲ್ಲಾಧಿಕಾರಿ ಆಫೀಸ್ ಮುಂದೆ ಮತ್ತು ಒಂದು ನಮ್ಮ KSRTC DC ಅವರಿಗೆ ಈ ಗ್ರಾಮದ ಹಿರಿಯರನ್ನ ಕರ್ಕೊಂಡು ಹೋಗಿ ಒಂದು ಆಂದೋಲನ ಇತ್ತು. ಅವತ್ತು ಆಫೀಸ್ಗಳಿಗೆ ಭೇಟಿ ಆದೆ. ಅವರು ಸ್ಪಂದಿಸಿ ಇವತ್ತಿನ ದಿವಸ ಒಂದು ಬಸ್ ನಮಗೆ 10 ಗಂಟೆಗೆ 9:30 ಪೌಣೆ 10ಕ್ಕೆ ಇಲ್ಲಿ ನಮ್ಮ ಕರ್ಲಗ ಗ್ರಾಮದಿಂದ ಖಾನಾಪುರ ಕಡೆ ಹೋಗುವಂಥ ಬಸ್. ಅಂದರೆ ನಮಗೆ ಏನು ರೂಟ್ ಏನಾಗಿತ್ತು ಅಂದರೆ ಚಾಪ್ಗಾಂವ ಜಳಗಾ ಮೇಲೆ ಹಿಂಗೆ ಬಂದು ಇಲ್ಲಿ ಬಸ್ ಇರೋಕ್ಕಿಲ್ಲ. 8 ಗಂಟೆ ಬಸ್ ಬಿಟ್ಟರೆ ಮಧ್ಯಾಹ್ನ 12:30 1 ಗಂಟೆಗಿತ್ತು. ಇಲ್ಲಿ ಅಜ್ಜ ಅಜ್ಜಿ ವಯಸ್ಸಾದಂಥ ಹಿರಿಯರಿಗೆ ಭಾಳ ಒಂದು ತೊಂದರೆ ಉಂಟಾಗಿತ್ತು. ಅದಕ್ಕೆ ಇವತ್ತು ನಮ್ಮ ಇಲ್ಲಿ ಗ್ರಾಮದ ಹಿರಿಯರ ಒಂದು ಅನುಕೂಲಕ್ಕಾಗಿ KSRTC DC ಇರ್ಬೋದು ಮತ್ತು ಇಲ್ಲಿ ಖಾನಾಪುರ KSRTC ಮ್ಯಾನೇಜರ್ ಇರ್ಬೋದು ಸ್ಪಂದಿಸಿ ಇವತ್ತು ನಮಗೊಂದು ನೂತನ ಬಸ್ ಕೊಟ್ಟಾರ. ಆ ಬಸ್ಸಿನ ಡೈಲಿ ಮುಂಜಾನೆ ಪೌಣೆ 10ರಿಂದ ಖಾನಾಪುರಕ್ಕೆ, ಅದು ಏನು ಕರ್ಲ್ಗಾ ಮೇಲೆ ಲಾಲ್ವಾಡಿ ಕ್ರಾಸ್ ಕರ್ಲ್ಗಾ ಚಾಪ್ಗಾಂವ್ ಹೋಗಿ ಹೊಳ್ಳಿ ಮತ್ತು ತಿರ್ಗಾ ಲಾಲ್ವಾಡಿ ಮೇಲೆ ಹೋಗುವಂಥ ಒಂದು ರೂಟ್ ಇದೆ. ಅದೊಂದು ಜಳಗಾ ಮೇಲೆ ಬರೋ ರೂಟ್ ಅಂತ. ಇದೊಂದು 4-5 ಹಳ್ಳಿಗೆ ಅನುಕೂಲ ಆಗತ್ತೈತಿ. ಯಾಕಂದರೆ ನಮ್ಮ ಕೆಲಸ ಇರೋದು ಪಟ್ಟಣದೊಳಗೆ 10 ಗಂಟೆಗೆ. ಇಲ್ಲಿ ಕರೆಕ್ಟ್ 9:30 ಪೌಣೆ 10ಕ್ಕೆ ಬಂತು. 9:30ಗೆ ಬಂತಪ್ಪ ಅಂದ್ರೆ 10 ಗಂಟೆಗೆ ನಾವು ಖಾನಾಪುರದಾಗ ಇರ್ತೇವೆ. ಅಲ್ಲಿ ಆಫೀಸ್ಗಳು ತೆಗೆದು ಮತ್ತು ನಮ್ಮ ಹಿರಿಯರು ವಯಸ್ಸಾದಂಥವ್ರು ಹೋಗ್ಯಾರ ಅಲ್ಲಿ ಇದು ಕೆಲಸ ಮಾಡ್ಕೊಂಬರಕ್ಕೂ ಒಂದು ಅನುಕೂಲ ಆಗ್ತದೆ. 8 ಗಂಟೆಗೆ ಅವ್ರು ಇಲ್ಲಿಂದ ಹೋದ್ರು ರಶ್ ಬಸ್ಸಿಗೆ ಅಲ್ಲಿ ಮತ್ತೆ 1.5 ತಾಸು 2 ತಾಸು ಕುಂಡ್ರುವಂಥ ಕೆಲಸ ಆಗತ್ತಿತ್ತು. ಅದೆಲ್ಲ ಇವತ್ತಿಗೆ ಮುಗೀತದ. ಇನ್ನು 10 ಗಂಟೆಯಿಂದ ಕರೆಕ್ಟಾಗಿ ಬಸ್ ಬರ್ತೈತಿ. ದಯವಿಟ್ಟು ಈ ಗ್ರಾಮದ ಎಲ್ಲ ಹಿರಿಯರು ಆ KSRTC ಡ್ರೈವರ್ ಇರ್ಬೋದು, ಕಂಡಕ್ಟ್ರಿಗೆ ಸ್ಪಂದಿಸಿ ಅವ್ರಿಗೂ ಒಂದು ಕೋಆಪ್ರೇಟ್ ಕೊಟ್ಟು ಒಂದು ಸಹಕರಿಸ್ಬೇಕಂತೇಳಿ ಇಡೀ ನಮ್ಮ ಕರ್ಲಗ ಗ್ರಾಮದ ಎಲ್ಲ ಹಿರಿಯರು ಮತ್ತು ನನ್ನ ತಂದೆ ತಾಯಿಯಂದಿರಿಗೂ ನಾವು ವಿನಂತಿ ಮಾಡ್ಕೊತೇನೆ. ನೇಗಿಲು ಹೋಗಿ ರೈತ ಸಂಘ ರಾಜ್ಯ ಅಧ್ಯಕ್ಷ ರವಿ ಪಾಟೀಲ್.